Hello guys, welcome back to my channel. ಸೊ ಇವತ್ತು ಶನಿವಾರ. ಶನಿವಾರದ ಪೂಜೆ ವ್ಲಾಗ್ ನಾನು ಲೇಟಾಗಿ ಅಪ್ಲೋಡ್ ಮಾಡಿದೆ. ಸೊ ಇವತ್ತು ಪೂಜೆ ಮುಗಿಸ್ಕೊಂಡು ಅದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಹಾಗೆಯೇ ಪಾಪು ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು. ಪೇರೆಂಟ್ಸ್ ಓರಿಯೆಂಟೆಡ್ ಪ್ರೋಗ್ರಾಮ್ ನಡೆಸ್ತಿದ್ರು. ಸೊ ಅಲ್ಲಿಗೆ ಹೋಗಿ ಈಗ ಮಮ್ಮಿ ಮನೆ ಹತ್ರ ಹೋಗ್ಬೇಕೀಗ, ಅಲ್ವಾ ಪಪ್ಪು? ಸೊ ಅಕ್ಷಯ ಅಲ್ಲೇ ಇದ್ದಾಳೆ. ಪಾಪು ಫೋನ್ ಮಾಡಿಬಿಟ್ಟು ಬಾ ಮಮ್ಮಿ ಬೇಗ ಅಂತ ಹೇಳ್ತಿದ್ದಾಳೆ. ಸೊ ಈಗ ದೇವಸ್ಥಾನಕ್ಕೆ ಹೋಗೋದು ಓಪನ್ ಇದ್ದರೆ ಹಾಗೆ ಹೋಗ್ತೀನಿ, ಓಪನ್ ಇದ್ದರೆ ದರ್ಶನ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಇಲ್ಲಾಂದರೆ ಮನೆಗೆ ಹೋಗ್ಮೇಲೆ ಸಂಜೆ ಬಂದು ದರ್ಶನ ಮಾಡ್ತೀನಿ. ಸೊ ಈಗ ಮಮ್ಮಿ ಮನೆಗೆ ಹೋಗೋಣ, ಬನ್ನಿ ಹೋಗೋಣ. ಎಲ್ಲಿಗೆ? ಈಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪು ಸ್ಕೂಲ್ ಹತ್ರ ಹೋಗಿದ್ವಿ. ಸೊ ಅಲ್ಲೂ ಮುಗಿಸ್ಕೊಂಡು ಹಂಗೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದರೆ ಓಪನಲ್ಲೇ ಇತ್ತು ದೇವಸ್ಥಾನನೂ. ಸೊ ಅಲ್ಲೂ ಮುಗಿಸ್ಕೊಂಡು ಮಮ್ಮಿ ಮನೆಗೆ ಹೋಗಿ ಪಾಪು ರಿಯಾಕ್ಷನ್ ನೋಡಿ ಹೇಗಿದೆ. ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಅದಕ್ಕೋಸ್ಕರ ಲಗೇಜ್ ಪ್ಯಾಕ್ ಮಾಡೋದು ನಾನು ಯಾವ ಥರ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಬನ್ನಿ. ಸೊ ನನ್ನ ಹತ್ರ ಏನೇನಿದೆಯೋ ಅದರಲ್ಲೇ ಪ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೇಗೋ ಇತ್ತು ಅಂತ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಿಮಗೂ ತೊಗೋಬೇಕು ಇಲ್ಲ ಮಾಡಬೇಕು ಅಂದರೆ ದಟ್ ಈಸ್ ಯೋರ್ ವಿಶ್. ಸೊ ಈಗ ನಾನು ಫಸ್ಟಾಗಿ ತೋರಿಸೋದು ಈ ಒಂದು ಕವರ್. ಇದನ್ನ ನಾನು ರೇಷ್ಮೆ ಸೀರೆಗಳನ್ನ ಹಾಕಿ ಇಡೋಕ್ಕೆ ಇಸ್ಕೊಂಡಿದ್ದು. ಸೊ ನಮ್ಮನೆ ಮಕ್ಕಳು ದೊಡ್ಡವರೇ ಆದರೂ ಅರ್ಜೆನ್ಸಿಯಲ್ಲಿ ಏನು ಯಾವುದೋ ಬಟ್ಟೆ ತಗೋಬೇಕು ಅಂದರೆ ಎಲ್ಲನೂ ಫುಲ್ಲು ಎತ್ತಿ ಅಂಡ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರನೇ ಈ ಥರ ಹಾಕಿಟ್ಬಿಟ್ರೆ ಯಾವ್ದು ಬೇಕೋ ಅದನ್ನಷ್ಟೇ ತೊಗೋಬೋದು. ಸೊ ಅದು ಸೆಟ್ಟಾಗಿ ಏನೇನು ಒಂದು ಸರಿಗೆ ಯಾವ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ವ ಆಬ್ವಿಯಸ್ಲಿ. ಸೊ ಅದಕ್ಕೇ ಆ ಥರದ ಕವರಲ್ಲಿ ಹಾಕಿಟ್ಟರೆ ಚೆನ್ನಾಗಿರುತ್ತೆ, ಹ್ಯಾಂಡಿಯಾಗಿರುತ್ತೆ. ಯಾವ್ದು ಬೇಕೋ ಅದು ಎತ್ಕೋತಾರೆ. ಸೊ ಅದಕ್ಕೆ ಅದೊಂದು ಯೂಸ್ ಮಾಡ್ತೀನಿ. ಆ್ಯಂಡ್ ಈಗ ನಂದು ನಮ್ಮ ಯಜಮಾನ್ರದ್ದು ಮಕ್ಳದ್ದು ಎಲ್ಲ ಸಪ್ರೇಟಾಗಿ ಇಡಬೇಕು ಅಂದರೆ ಎಲ್ಲ 4 ಬ್ಯಾಗ್ ಆಗುತ್ತೆ. ಅದಕ್ಕೇ ಏನು ಸ್ಯಾರೀಸು ಎಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಅಂತ ಇದನ್ನೊಂದು ತರಿಸಿದ್ದೆ, ಆರ್ಗನೈಸರು. ಸೊ ಎಷ್ಟಾಗುತ್ತೋ ಆಗಲಿ, ಎರಡೇ ಇರಲಿ, ನಮ್ಮದು ಅಂತ ಗೊತ್ತಾದರೆ ಆ ಒಂದು ಬ್ಯಾಗ್ ಎತ್ಕೊಂಡು ನಮ್ಗೆ ಯಾವ್ದು ಬಟ್ಟೆ ಬೇಕೋ ಅದನ್ನು ಎತ್ಕೋಬೋದು ಆರಾಮಾಗಿ. ಸೊ ಸಪ್ರೇಟಾಗಿ ಇಟ್ಕೊಳ್ಳೋಣ ಅಂತ ಈ ಥರದ್ದು ತೊಗೊಂಡಿದ್ದೀನಿ. ಇತ್ತು ಮನೆಯಲ್ಲಿ, ಅದಕ್ಕೇ ಸಪ್ರೇಟಾಗೇನು ಪರ್ಚೇಸ್ ಮಾಡಿಲ್ಲ. ಸೊ ಇದೊಂದು, ಇದರಲ್ಲಿ ನಂದು ಒಂದು ಬ್ಯಾಗು. ಸೊ ನನಗೆ ಯಾವ ಥರ ಬ್ಯಾಗೋ ಅದೇ ಥರನೇ ಬ್ಯಾಗ್ಗಳು ಇಟ್ಕೋಬೋದು. ಎಷ್ಟು ಬೇಕೋ ಅಷ್ಟಿದೆ. ಅದಕ್ಕೇ ಯೂಸ್ ಮಾಡ್ಕೊಳ್ಳೋಣ. ಸುಮ್ಮನೆ ಮನೇಲಿ ಇಟ್ಕೊಂಡು ಏನು ಮಾಡೋಣ, ಜಿಪ್ಪೆಲ್ಲ ಹೊಂಟೋದ್ಮೇಲೆ. ಅದಕ್ಕೇ. ಆ್ಯಂಡ್ ಈ ಜ್ಯುವೆಲ್ರೀಸು ಏನಾದರೂ ಇಟ್ಕೊತಿದ್ದೀವಿ ಅಂದರೆ ಈ ಥರದ್ದೊಂದು ಇತ್ತು ಮನೇಲಿ. ನಾನು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಒಂದು ಸ್ವಲ್ಪ ತೊಗೊಂಡಿದ್ದೆ, ಅದಕ್ಕೆ ಯೂಸ್ ಆಗುತ್ತೆ, ಅದಕ್ಕೆ ಎತ್ತಿಟ್ಟಿದ್ದೀನಿ.
ಸೊ ಈಗ ಪ್ಯಾಕ್ ಮಾಡ್ಕೊಳ್ಳೋಣ ಬನ್ನಿ. ಅವರ ಡ್ಯಾಡಿ ಬರ್ಡೇಗೋಸ್ಕರ ಹೊಸ ಬಟ್ಟೆಗಳೆಲ್ಲ ತೊಗೊಂಡಿದ್ದೆ. ಇದು ನನ್ನ ಚಿಕ್ಕ ಮಕ್ಕಳಿಗೆ. ವಾಶ್ ಕೋಟ್ ಟೈಪ್ ಥರ. ನನ್ನ ದೊಡ್ಡ ಮಗಳಿಗೆ. ಅವರ ಡ್ಯಾಡಿ ಬರ್ಡೇ ದಿನ ಹಾಕೋಣ ಅಂತ ತೊಗೊಂಬಂದಿದ್ದು. ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಆ್ಯಂಡ್ ದಿಸ್ ಇಸ್ ದಿ ಬೆಲ್ಟ್. ಚೆನ್ನಾಗಿದೆಲ್ಲ. ಸೊ ಇದೇ ಬ್ಯಾಗಲ್ಲೇ ನಾನು ಎಲ್ಲ ಪ್ಯಾಕ್ ಮಾಡ್ತಾ ಇರೋದು. ಸೊ ಆಗಲೇ ಇಟ್ಟಿದ್ದೀನಿ ನೋಡಿ. ಹ್ಯಾಂಡಿ ಆಗಿರುತ್ತೆ, ಅಲ್ಲಿ ಇಲ್ಲಿ ಗಜಿ ಬಿಜಿ ಅಂತ ಅನಿಸಲ್ಲ. ಯಾರು ಬೇಕೋ ಹಿಂಗೆ ಎತ್ಕೊಂಡು ದೇ ಆರ್ ಗುಡ್ ಟು ಗೋ. ಸೊ ಇದನ್ನ ಹಿಂಗೆ ಇಟ್ಬಿಟ್ರೆ ಅಷ್ಟೇ, ಮುಗೀತು. ಇಷ್ಟೇ. ಮಕ್ಳದೇನು ಇಷ್ಟೇ ಅಲ್ವಾ, ಇಷ್ಟೇ ಆಗಿರೋದಕ್ಕೆ ಹಿಂಗೆ ಇಟ್ಟರು ನಡೆಯುತ್ತೆ, ಇಲ್ಲ ಅವ್ರ ಬ್ಯಾಗಲ್ಲಿ ಹಾಕಿದ್ರೂ ನಡೆಯುತ್ತೆ. ಹೆಂಗೋ ಒಂದು ಮಾಡ್ತೀನಿ. ಸೊ ನಮ್ಮಿಬ್ಬರದಂತೂ ಈ ಥರ ಮಾಡಿದ್ವಿ. ಬ್ಯಾಗಲ್ಲಿ ಎಲ್ಲ ಹಾಕಿ ಇಟ್ಟಿದ್ದೀನಿ. ಇದು ಮಕ್ಕಳದ್ದು ರಗ್ಗು ಅದು ಇದು ಅಂತ ಎತ್ತಿಟ್ಟಿದ್ದೀನಿ. ಇದು ಹಂಗೆ ಇಡ್ತೀನಿ ಬ್ಯಾಗ್ನ ಕಾರಲ್ಲಿ. ಆ್ಯಂಡ್ ನನಗೆ ಬೇಕಾಗಿರೋದು ಏನೆಲ್ಲ ಇದೆಯೋ ಅದನ್ನೆಲ್ಲ ಈ ಥರದೊಂದು ಬಾಕ್ಸಲ್ಲಿ ಇಡ್ತೀನಿ. ಗ್ರೂಮಿಂಗ್ ಸೆಟ್. ಆ್ಯಂಡ್ ಈ ಕ್ಲಿಪ್ಗಳು ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಸೊ ಕ್ಯೂಟಾಗಿತ್ತು ಅಂತ ತೊಗೊಂಡೆ. ಆ್ಯಂಡ್ ಈ ಥರ ನೋಡಿ ಎಲ್ಲ ಇದರಲ್ಲೇ ಇದೆ. ಹಾಗೆಯೇ ಓನು ಈ ಥರ ಲಿಪ್ ಲೈನರ್ಸ್ ಮತ್ತು ಲಿಪ್ಸ್ಟಿಕ್ಸ್ ಎಲ್ಲ ಈ ಥರದೊಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಸೊ ದಟ್ ನಾವು ಇದನ್ನೊಂದು ಎತ್ಕೊಂಡ್ರೆ ಎಲ್ಲ ಸಿಗುತ್ತೆ, ಅದಕ್ಕೋಸ್ಕರ. ಸೊ ಇದಾಗಿತ್ತು ನಮ್ಮ ಸ್ಯಾಟರ್ಡೇ ಮತ್ತು ಬ್ಯಾಗ್ ಪ್ಯಾಕಿಂಗ್ ವ್ಲಾಗ್, ಟ್ರಿಪ್ ಹೋಗೋದು. ಸೊ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಹಾಗೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.